ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಚತುರಂಗ ಬಲೇಶ್ವರಿಯೇ ನಮಃ ಬಗ್ಗೆ ಓದ್ತೀನಿ. ಅಶ್ವದಳ, ಗಜದಳ, ರಥದಳ, ಕಾಲು ಬಳೆಗಳೆಂಬ ಈ 4 ಬಲಗಳಿಗೆ ನಾಥಳು. ಮುಂದಿನದ್ದು ಸಾಮ್ರಾಜ್ಯದಾಯಿನ್ಯೇ ನಮಃ. ಅನೇಕ ಸಾಮಂತ ರಾಜರುಗಳಿಂದ ಕಾಣಿಕೆಯನ್ನು ತೆಗೆದುಕೊಳ್ಳುವ ಚಕ್ರವರ್ತಿ ಪದವಿಯನ್ನು ಅನುಗ್ರಹಿಸುವವಳು. ಪರಬ್ರಹ್ಮ ಪದವಿಗೆ ಸಾಮ್ರಾಜ್ಯವೆಂದು ಶ್ರುತಿಯು ತಿಳಿಸಿರುವುದರಿಂದ ಇಂತಹ ಪರಬ್ರಹ್ಮ ಪದವಿಯನ್ನು ಅನುಗ್ರಹಿಸುವವಳು. ಮುಂದಿನೆಯದ್ದು ಸತ್ಯಸಂಧಾಯೈ ನಮಃ. ಸತ್ಯವಾದ ಪ್ರತಿಜ್ಞೆಯುಳ್ಳವಳು. ಮುಂದಿನೆಯದ್ದು ಸಾಗರ ಮೇಖಲಾಯೇ ನಮಃ. ಸಮುದ್ರವನ್ನೇ ಸೊಂಟದ ಡಾಬನ್ನಾಗಿ ಮಾಡಿಕೊಂಡು ಇರುವವಳು. ಅಂದರೆ ಭೂಮಿಗೆ ಸಮುದ್ರವು ಸೊಂಟದ ಡಾಬಿನಂತೆ ಇರುವುದು. ಆದುದರಿಂದ ಸಾಗರ ಮೇಖಲಾ ಎಂದರೆ ಭೂಮಾತೆಯು. ಮುಂದಿನೆಯದ್ದು ದೀಕ್ಷಿತಾಯೇ ನಮಃ. ಸೋಮವುಳ್ಳ ಯಜ್ಞದಲ್ಲಿ ಕರ್ತನಾದವನು ದೀಕ್ಷಿತನೆನ್ನಲ್ಪಡುವನು. ಅಂದರೆ ಸೋಮಯಜ್ಞ ಮಾಡುವವನಿಗೆ ದೀಕ್ಷಿತನೆಂದು ಹೆಸರು. ಸೋಮವೆಂದರೆ ಅಮೃತ. ಆದುದರಿಂದ ಹಿಂದಿನ ನಾಮಕ್ಕೂ ಅನ್ವಯವಾಗುವ ತತ್ವವುಳ್ಳ ಸಮುದ್ರ ಮಥನ ರೂಪವಾದ ಯಜ್ಞ ಮಾಡಿ ಅದರಿಂದ ಅಮೃತವನ್ನು ಹೊಂದುವವಳು. ಅಮೃತೋತ್ಪತ್ತಿ ಮಾಡುವ ಕಾರ್ಯದ ದೀಕ್ಷಾಬದ್ಧಳಾಗಿರುವವಳು. ಈ ನಾಮದಲ್ಲಿ ಸಮುದ್ರ ಮಥನ ಕಾರ್ಯವೆಲ್ಲ ಇರುವುದು. ಶ್ರೀಮಾತ್ರೆ ನಮಃ.